ಅಯ್ಯೋ ಕೂಲಿ ಹೋಗ್ಬೇಕಲ್ಲಪ್ಪ. ಲಕ್ಷ್ಮೀರ್ ಹೊಲ್ದಕ್ಕೆ ಗೊಬ್ಬರ ತುಂಬಕ್ಕೂ ಮಣ್ಣು ತುಂಬಕ್ಕೂ ಅಯ್ಯೋ 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 ನನ್ನ ಮೇಲೆ ಸೇರಿಕೊಂಡು ನಮ್ಮನ್ನೇ ಕರಿಯಕ್ಕೆ ಬಂದವಳೆ. ಊರಾಗೆ ಇನ್ಯಾರು ಇಲ್ವೇನೋ ಹೆಂಗಸರು ಕೂಲಿ ಬರೋರು ಮಂಗೆ. ನಾನು ಯಾಮಾರ್ಬಿಟ್ಟೆ ಕಣಪ್ಪ. ಅವತ್ತು ನಿಧಿ ಸಿಕ್ತು ಅಂತಾನ ಈ ಹಳೆ ಮನೆ ಏನು ಬೇಕಾಗಿಲ್ಲ ಅಂತಾನ ಆ ಗಂಗೆ ಹೆಸರಿಗೆ ಬರ್ಕೊಟ್ಬಿಟ್ಟೆ. ನಾನು ಬರ್ಕೊಡ್ಬಾರ್ದಾಗಿತ್ತು ಅವತ್ತು. ಬರ್ಕೊಡ್ದಿದ್ರೆ ಇವತ್ತು ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕಾಗಿತ್ತು ಅವಳು. ಇವಾಗ ನೋಡು ಅವಳ ಹೆಸರಿಗೆ ಬರ್ಕೊಟ್ಟು ನಾನು ಇವಾಗ ಕೈ ಕಟ್ಕೊಂಡಂಗಾಗೈತಿ. ನಾನೇ ಹಗ್ಗ ಕೊಟ್ಟು ಎಂತ ಕೆಲಸ ಆಯ್ತು. ಏನ್ ಸಾಕಮ್ಮ ಹೆಂಗೆ ಮಾಡ್ತಾ ಇದೀಯಾ? ಊಟಗೆ ಆಯ್ತಾ? ಆಗಿಲ್ಲ ಅಂದ್ರೆ ನಿಮ್ಮ ಮನೆಗೆ ಮಾಡ್ಕೊಂಡು ತಂದಿತ್ತಿ ಏನು? ಅಯ್ಯ ಏನೋ ಮಾತೇ ಕೇಳಿದ್ರೆ ನಮ್ದು ಊರಲ್ಲಿ ಇರಲಿಲ್ಲ. ನಮ್ದು ಅವ್ರ ಮನೆಗೆ ಹೋಗಿದ್ವಿ ಅಲ್ಲ, ಅದಕ್ಕೆ ಮಾತಾಡ್ಲಿಕ್ಕೆ ಬಂದೆ. ಇಲ್ಲಿ ನಿಂತಿದ್ದಲ್ಲ, ಮಾತಾಡ್ಲಿಕ್ಕೆ ಬಂದ್ರೆ ಏನು ಈ ತರ ದೆವ್ವ ಬಂದಿರೋ ತರ ಮಾತಾಡ್ತಾ ಇದೆಯಲ್ಲ. ಹೆಂಗೆ ಆಯ್ತು ಸಕಂದ ಅಕ್ಕ ನಿಮ್ಗೆ? ನೋಡು ಏನೋ ಒಳ್ಳೆ ಮಾತಿಂದ ಮಾತಾಡ್ಸಿದೆ, ನಿಮ್ದು ಈ ತರಗ ಮಾತಾಡೋದು ಬಿಡಿ. ನಿಮ್ದಕ್ಕೆ ಮರ್ಯಾದೆ ಕೊಡೋದೇ ಅಲ್ಲ. ಮುಚ್ಕೊಂಡು ಹೋಗು. ನನಗೆ ಈಗಲೇ ಸಿಟ್ಟು ಬಂದೈತೆ. ಇನ್ನ ನಿನ್ ಸಿಟ್ಟು ತರಿಸ್ಬೇಡ. ನಿನ್ ಮರ್ಯಾದಿನೂ ಬೇಡ, ನಿನ್ ಮಾತುನು ಬೇಡ. ನನಗೆ ಹೊಟ್ಟೆ ಉರಿತೈತೆ. ಯಾಕೆ ಈ ತರ ಮಾತಾಡ್ತಾ ಇದ್ದೀಯ ಸಾಕಮ್ಮ? ನಮ್ದು ಏನಿಗೆ ಮಾಡಿದ್ರು? ಯಾಕೆ ಹೊಟ್ಟೆ ಉರಿ? ಯಾರ ಮೇಲೆ ಹೊಟ್ಟೆ ಉರಿ? ಅಯ್ಯೋ ನಿಮ್ದು ಹೊಟ್ಟೆ ಉರಿ ಇದ್ರೆ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಅದು ನಮ್ದು ಮೇಲೆ ತೋರಿಸ್ಲಿಕ್ಕೆ ಬರಬೇಡಿ. ನಮ್ದು ಏನೋ ಇವತ್ತಿನ ಊರಿಂದ ಬಂದಿದ್ದೀನಿ ಆಗ್ಲೇ ಸಿಟ್ಟಾರ್ಸ ತರ ಮತ್ಗೆ ಆಡ್ತಾ ಇದೆಯಲ್ಲ. ನಾನು ಹೋಗಿ ಹೋಗಿ ನಿಂದು ಮನೆ ಹತ್ರ ಬಂದಲ್ಲ, ಏನೋ ಸಾಕಮ್ಮನ ಮಾತಾಡ್ಸೋಣ ತುಂಬಾ ದಿನ ಆಯ್ತು ಮಾತಾಡ್ಸಿ ಅಂತ ಬಂದ್ರೆ ಈ ತರಗೆ ಹೇಳ್ತೀಯಾ? ಹೋಗೋ ಹೋಗೋ. ಯಾಕೆ ಏನೈತೆ ಬಾನು? ಸಾಕಮ್ಮನ ಯಾಕೆ ಹಂಗ್ ಬೈತಾ ಇದ್ಯಾ? ಊರಿಂದ ಯಾವಾಗ ಬಂದೆ? ನೆನೆ ಸಾಯಂಕಾಲ ಬಂದೆ ಲಕ್ಷ್ಮೀ ಹಾಕ. ಜಾಸ್ತಿ ದಿನ ಆಯ್ತಲ್ವಾ ಸಾಕಮ್ಮಗೆ ಮಾತಾಡ್ಸಿ, ಅದಕ್ಕೆ ಮಾತಾಡ್ಸ್ಲಿಕ್ಕೆ ಬಂದ್ರೆ ನಮ್ದು ಮೇಲೆ ಜೋರ್ಗೆ ಮಾಡ್ತಾ ಇದ್ದೆ ಸಾಕಮ್ಮ. ಯಾಕೆ ಏನ್ಗೆ ಆಯ್ತು? ಏನೋ ಹೊಟ್ಟೆ ಹುರಿ ಅಂತ ಇವ್ರಿಗೆ. ಏಕೆ ಯಾರು ಏನು ಮಾಡಿದ್ರು ಈ ಸಾಕಮ್ಮನ್ಗೆ? ಅಯ್ಯೋ ಅಯ್ಯ ಅವಳಿಗೆ ಇವತ್ತು ತುಂಬಾ ಸಂತೋಷದ ದಿನ, ಅದಕ್ಕೇನೆ ಆತರ ಸಿಟ್ ಮಾಡ್ಕೊಂಡು ರೇಗಾಡ್ತಾ ಇದ್ದಾಳೆ. ಅವಳಿಗೆ ತುಂಬಾ ಸಂತೋಷ ಆದಾಗ ಹಿಂಗೆ ರೇಗಾಡೋ ಅಭ್ಯಾಸ. ಅದಕ್ಕೆ ಹಿಂಗ್ ರೇಗಾಡ್ತಾ ಇದ್ದಾಳೆ ಕಮಲ್ಬಾನು. ಈ ವಿಷಯ ನಿನಗೆ ಗೊತ್ತಿಲ್ವೇನು? ಏನು ತುಂಬಾ ಸಂತೋಷ ಆದ್ರೆ ಹೀಗೆ ಸಿಟ್ಟಿಗೆ ಮಾಡ್ಕೊತಾರ? ಏನ್ ಲಕ್ಷ್ಮೀ ಹಾಕ ಈ ತರ ಎಲ್ಲ ಉಲ್ಟಾಪಲ್ಟಾ ಹೇಳ್ತಾ ಇದೀರಾ? ಏನಾದ್ರೂ ಬೇಜಾರಾದ್ರೆ ಸಿಟ್ಟಿಗೆ ಮಾಡ್ಕೋತಾರೆ, ಖುಷಿ ಆದ್ರೆ ಸಿಟ್ಟಿಗೆ ಹಾಕಿ ಮಾಡ್ಕೋತಾರೆ, ಸಂತೋಷವಾಗಿ ಇರ್ತಾರೆ, ಆಗ ನಗ್ನಗ್ತಾ ಇರ್ತಾರೆ. ಹಂಗೆ ಕಣೆ ಬಾನು ನಮ್ ಸಾಕಮ್ಮ ಎಲ್ಲದಕ್ಕೂ ಉಲ್ಟಾ. ಸಂತೋಷ ಆದಾಗ ಅಳ್ತಿರ್ತಾಳೆ, ಅದೇ ದುಃಖ ಆದಾಗ ನಗ್ತಿರ್ತಾಳೆ. ಹಂಗೆ ಅಲ್ವೇನೆ ಸಾಕಮ್ಮ? ಹೌದಾ ಸಾಕಮ್ಮ? ಅಯ್ಯೋ ಈ ಒಂದ್ ವಿಷಯ ಗೊತ್ತೇ ಇರ್ಲಿಲ್ಲ ನೋಡು. ಈಗ ಲಕ್ಷ್ಮೀ ಹಾಕ ಹೇಳಿದ್ಮೇಲೆ ನಮ್ದಕ್ಕೆ ಗೊತ್ತಾಗಿದ್ದು ನಿಮ್ದು ಈ ತರ ಅಂತ. ಹೌದಾ? ಲಕ್ಷ್ಮೀ ಹಾಕ ಹೇಳಿದ್ದು ನಿಜಾನಾ? ಅಲ್ಲ ದುಃಖ ಆದಾಗ ನಗ್ತೀರಾ, ಖುಷಿ ಆದಾಗ ಸಿಟ್ಟಿಗೆ ಮಾಡ್ಕೋತೀರಾ ನೀವು? ಏ ಬಾನು ಅವಳ ಎಡಬೇಡಂಗಿ ಹೇಳ್ತಾಳೆ ಅಂತೇಳಿ ನೀನು ಅದನ್ನ ನಿಜ ಅನ್ಕೊಂಡು ಅಲ್ಕಿಸ್ತಾ ಇದೆಯಲ್ಲ. 32 ಕಾಣಂಗೆ ಬಾಯಿ ಮುಚ್ಕ ಸಾಕು. ನನಗೇನು ಅಷ್ಟು ಬುದ್ಧಿ ಇಲ್ವಾ? ಸಂತೋಷ ಆದಾಗ ಸಿಟ್ಟು ಮಾಡ್ಕೊಂಬಕ್ಕೆ, ದುಃಖ ಆದಾಗ ನಗ್ತಿರಕ್ಕೆ ನಾನೇನು ಹುಚ್ಚಿ ಅನ್ಕೊಂಡಿದೀಯಾ? ಅವಳು ಹುಚ್ಚಿ ಆಗಿರ್ಬೋದು, ಅವಳು ಹಂಗ್ ಮಾಡ್ತಾಳೆ. ಅವಳ್ದ ನಾನ್ ಮಾಡ್ತಾ ಇದೀನಿ ಅಂತ ನಾ ಹೇಳ್ತಾ ಇದ್ದಾಳೆ ಅಷ್ಟೇನೆ. ಏ ಲಕ್ಷ್ಮಕ್ಕ ಸುಮ್ಮನೆ ಯಾಕೆ ಬಂದಿದ್ಯಾ ಅಂತ ಹೇಳು, ಇಲ್ಲದ್ದೆಲ್ಲ ಮಾತಾಡಬೇಡ. ನನ್ನ ಬಗ್ಗೆ ನೀನ್ ಯಾಕೆ ಹೇಳ್ತೀಯಾ? ಅಯ್ಯೋ ಸುಮ್ಮನೆ ತಮಾಷೆ ಮಾಡ್ದೆ ಕಣೆ ಸಾಕಮ್ಮ, ಅಷ್ಟು ತಮಾಷೆ ಮಾಡಬಾರ್ದ ನಿನ್ನ ಹತ್ರ? ಅಯ್ಯೋ ಇದು ತಮಾಷೆಗೆ ಹೇಳಿದ್ದ ಲಕ್ಷ್ಮೀ ಅಕ್ಕ, ನಮ್ದು ನಿಜಾನೇ ಅನ್ಕೊಂಡಿದ್ದೆ. ಅನ್ಕಂತ್ಯ ನಿನ್ ತಲೆಗೆ ಒಂದಿಟ್ಟು ಬುದ್ಧಿ ಇದ್ರೆ ನೀನು ಯೋಚನೆ ಮಾಡ್ತಿದ್ದೆ ಇದು ನಿಜಾನ ಸುಳ್ಳ ಅಂತಾನ. ಯಾರು ಹೇಳಿದ್ರು ನಂಬಿಡು. ಅಯ್ಯೋ ಹೋಗ್ಲಿ ಬಿಡು ಸಾಕಮ್ಮ, ನಮ್ದಕ್ಕೆ ಕೂಡ ಬುದ್ಧಿಗೆ ಐತೆ. ಯೋಚನೆಗೆ ಮಾಡ್ತೀನಿ. ಏನೋ ಲಕ್ಷ್ಮೀ ಅಕ್ಕ ಹೇಳೋದು ನಿಜ ಆದ್ರೆ ಇನ್ನು ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಏನ್ ಲಕ್ಷ್ಮೀ ಅಕ್ಕ ನಿಮ್ದು ಯಾಕೆ ಇಲ್ಲಿಗೆ ಬಂದಿದ್ದು ಸಾಕಮ್ಮಂದು ಮನೆ ಹತ್ರ? ಹೆಂಗೆ ಬೇಕಿತ್ತು? ಅದೇ ಸಾಕಮ್ಮನ್ಗೆ ತುಂಬಾ ಸಂತೋಷ ಆಗಂತ ವಿಷಯನ ಹೇಳಿ ಕರ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ಏನದು? ಯಾಕೆ ಏನೇ ಅದು? ಯಾಕೆ ಸಾಕಮ್ಮ ನಿನಗೆ ಗೊತ್ತಿಲ್ವಾ? ನಮ್ಮ ಹೊಲ್ದಾಗೆ ಮಣ್ಣು ಮತ್ತೆ ಗೊಬ್ಬರ ಹಾಕಕ್ಕೆ ಹೆಣ್ಣಾಳುಗಳು ಬೇಕು ಅಂತ ಹೇಳಿ ಹೇಳಾಗಿದ್ದಲ್ಲ ನೆನ್ನೆ ದಿವಸ ಬರ್ರಿ ಅಂತಾನ ನಿನ್ ಸೊಸೆ ಕೈಲಿ. ನಿನ್ ಸೊಸೆ ಹೇಳಿದ್ಲಲ್ಲ ನಮ್ಮ ಅತ್ತೆ ನಾನು ಇಬ್ರು ಬರ್ತೀವಿ ಗೊಬ್ಬರ ಹಾಕಕ್ಕೆ ಮಣ್ಣು ಹಾಕಕ್ಕೆ ಅಂತಾನ. ಅದಕ್ಕೆ ಕರೆಯೋಗಣ ಅಂತ ಬಂದೆ. ಊಟ ಆಯ್ತೇನಾಲೆ? ಓ ಹೌದಾ? ಅದಕ್ಕೇನೀಗ ಅಂದ್ರೆ ಟೈಮ್ ಆಯ್ತಲ್ಲ, ಬರೀ ಹೋಗೋಣ. ಎಲ್ಲಿ ಗಂಗೆ ಇಲ್ವೇ ಮನೆಗೆ? ಇಲ್ಲ, ಅವಳು ಎಲ್ಗ ಹೋಗ್ಯವಳೆ. ಅವಳು ಬಂದಾಗ ಬತ್ತಾಳೆ. ಹೋಗು. ಬತ್ತಾಳೆ ಅಂದ್ರೆ ನೀನ್ ಬರಲ್ವಾ? ನಾನ್ ಬತ್ತೀನೋ ಬಿಡ್ತೀನೋ, ನೀನ್ ಸುಮ್ಮನೆ ಹೋಗು. ಮನೆಗಿಲ್ವ ಹಂಗಾರೆ ಗಂಗಿ? ಏನ್ ಲಕ್ಷ್ಮಕ್ಕಯ್ಯ ಬಂದ ಅಲ್ಲೇನೆ? ಆಗಾಳೆ ನೀನ್ ಮನೆಗೆ ಇದೀಯ, ನಿಮ್ಮ ಅತ್ತೆ ನೋಡಿದ್ರೆ ಮನೆಗಿಲ್ಲ ಎಲ್ಗೋ ಹೋಗ್ಯವಳೆ ಅಂತಾಳೆ. ನಾವ್ ಈ ಟತ್ತು ಇಲ್ಲಿ ಮಾತಾಡ್ತಿದ್ರು ನಿಂದು ಒಳಗ್ ಸದ್ದೆ ಇಲ್ವಲ್ಲಿ. ಏನ್ ಮಾಡ್ತಿದ್ದೆ ಒಳಗೆ? ಇಲಿ ಉಳಂದಿಟ್ಟು ದ್ವಕ್ರ ಮಾಡಿದ್ವು, ಅದಕ್ಕೆ ಕಲ್ಲಿಕ್ಕಿ
ತಿಕ್ಕಿ ಮೊದಿಟ್ ಮಾಡಿ ತುರುಕ್ತಿದ್ದೆ ಬಂದು ಎಲ್ಲನ ಯಾವನ ರಾಗಿ ಪಾಗಿ ಸಿಲ ಇದ್ರೆ ಎಲ್ಲ ಕಡಿತಾವೆ ಕಣ್ಣ ಮಕ್ಕಯ್ಯ. ಅದಕ್ಕೆ ಒಂದಿಟ್ಟು ಕಲ್ಲು ಹಾಕಿ ಕೊಡ್ತಿದ್ದೆ ಅಷ್ಟೇನೆ. ನಿಮ್ದು ಆತೇನು ಊಟ? ನಂದು ಆಗಿದ್ದು ಆಯ್ತು. ಆಲೇನೆ ಬುತ್ತಿ ನಮ್ಮ ಅಪ್ಪನ ಕೈಗೆ ಕಳಿಸ್ತೆ. ತಾಂಡು ತಯ್ಯಪ್ಪ ಹೊಲ್ತಕ್ಕೆ ನಾವು ಹೋಗ್ಬೇಕು. ತಟ್ಟಿಗಳು ಆಮೇಲೆ ಇವು ಚೆಲ್ಕೆ ಎಲ್ಲ ಅಲ್ಲೇ ಇದಾವ. ಅಲ್ಲೇನೆ ಹೋಗ್ಬೇಕು ಕೂಲಿನ. ಮಣ್ಣಾಕಕ್ಕೆ ಹೇಳಿದ್ನಲ್ಲ, ಮತ್ತೆ ಕರ್ಕೊಂಡ್ ಬರ್ತೀನಿ ಅಂದಿದ್ದೆ. ಬರೀ ಆಯ್ತು ಊಟ ಇಬ್ರದನು? ಹ್ಞೂ ಆಯ್ತು ಕಣಕ, ಬರ್ತೀವಿ ನಡಿ. ಹೌದಾ? ಮತ್ ನಿಮ್ಮ ಅತ್ತೆ ಬರಲ್ಲ ಅಂತಾಳೆ? ಅಯ್ಯೋ ನಮ್ಮ ಅತ್ತೆ ತಮಾಷೆಗೆ ಹಂಗೆ ಹೇಳೈತೆ ಅಷ್ಟೇ. ಬರುತ್ತೆ, ಬರ್ದೆ ಇನ್ನೆಲ್ಲಿಗೆ ಹೋಗುತ್ತೆ? ಅಕ್ಕಮ್ಮ ಏನ್ ತಮಾಷೆ ಕಲ್ತಿದ್ಯಾ ನೀನಂತನು? ಸರಿ ಆಯ್ತು, ಬರೀ ಹೋಗೋಣ ಬೇಗ. ನಡಿಲ ಸ್ಮಕಯ್ಯ, ಬರುತ್ತೆ ಹೋಗೋಣ. ದರಿದ್ರದವಳು, ನಾನು ಇವ್ರ ಜೊತೆ ಹೋಗ್ಬೇಕಾಗೈತಲ್ಲ. ಏನ್ ಕರ್ಮನಪ್ಪ. ಅಯ್ಯೋ ಸಾಕಮ್ಮ, ಯಾಕೆ ಇಲ್ಲೇ ನಿಂತ್ಕೊಂಡೆ? ಹೋಗು, ಮತ್ತೆ ಹೊಬಳೆ ಹಾಕ್ತೀಯ ನೋಡು. ಹೋಗು, ಗಂಗಿ ಮತ್ತೆ ಲಕ್ಷ್ಮಿ ಹಾಕ ಜೊತೆಗಿಲಿ. ಬೇಗ ಹೋಗಿ, ಟೈಮ್ ಆಯ್ತು ಹುಲಿ ಹೋಗ್ಲಿಕ್ಕೆ. ಮುಚ್ಕೊಂಡು ನೀನು ಹೋಗಿ ಮನೆಯಾಗ ಹೋಗಿ ಮುಸ್ರೆ ತಿಕ್ಕೋಗಿ ಹೋಗಿ. ನನಗೇನು ಹೇಳ್ಬೇಡ, ನನಗೂ ಗೊತ್ತೈತಿ ಹೋಗೋದು. ಇವಳೊಬ್ಳು ಬಂದ್ಬಿಟ್ಲು ಇವರಿಬ್ರು ಜೊತೆಗೆ. ಊರಿಗೆ ಹೋಗಿದ್ದಲ್ಲ, ಅಲ್ಲೇ ಇರ್ಬೇಕಾಗಿತ್ತು. ಯಾಕೆ ಬಂದೆ? ಅಯ್ಯೋ ನಿಮ್ಮನ್ನ ನೋಡ್ದೆ ಎಷ್ಟು ದಿನ ಅಂತ ಇರ್ಲಿಕ್ಕೆ ಆಗುತ್ತೆ ಹೇಳಿ ಸಾಕಮ್ಮ. ಅದಕ್ಕೆ ನಿಮ್ದಕ್ಕೆ ನೋಡ್ಬೇಕು ಅಂತಾನೆ ಅಲ್ಲಿಂದ ಬೇಗ ಹೊಡೋಡಿ ಬಂದೆ. ನೀವು ಅಂದ್ರೆ ನಮ್ಮಕ್ಕೆ ತುಂಬಾ ಪ್ರೀತಿ. ಪ್ರೀತಿನೂ ಇಲ್ಲ, ಮಣ್ಣು ಇಲ್ಲ. ಮುಚ್ಕೊಂಡು ಹೋಗು ಅಂತಾಗೆ ನೀನ್ ನಾಟಕ ಮಾಡಕ್ ಬರ್ತಾಳೆ. ಅಯ್ಯೋ ಈ ಸಾಕಮ್ಮ ಅಂತೂ ಬದ್ಲಾಗೋದೇ ಇಲ್ಲ ಬಿಡು. ಅಲ್ಲೇ ಬುತ್ತಿನೂ ತಗೊಂಡೋಗಿತ್ತೇನು ಅವಣ್ಣೆ ನೀನೆ? ಹೂ ಕಣೆ ಗಂಗಿ, ತಗೊಂಡೋಗಪ್ಪ, ನಾನು ಅವ್ರನ್ನ ಕರ್ಕ ಬರ್ತೀನಿ. ಓದ್ಕೊಂಡು ನಡ್ಕೊಂಬರಕ್ಕಾಗಲ್ಲ, ಇಷ್ಟು ದೂರನ ಅಂತಂದೆ. ತಗೊಂಡು ಹೋತು. ಒಳ್ಳೆ ಕೆಲಸ ಮಾಡಿದ್ಯ. ನಡಿ, ನಡ್ಕೊಂಡತ್ತ ಬೇಗ ಹೋಗ್ಬೋದು. ಯಾಕಂದ್ರೆ ತಲೆ ಮೇಲೆ ಕೂತ್ಕೊಂಡ್ರೆ ಜಲ್ದಿ ಹೋಗಕ್ಕಾಗಲ್ಲ. ಮತ್ತೆ ಯಾಕೆ ಹಿಂದಿಂದೆ ಉಳ್ಕೊಂತಾಳೆ? ಬಾರಿ ಸಾಕಮ್ಮ ಜಲ್ದು. ನನ್ನ ಕೈಲಿ ಅಲ್ಲಿಗಾನ ನಡ್ಕೊಂಬರಕ್ಕಾಗಲ್ಲ. ಒಂದ್ ಗಾಡಿನೂ ಯಾತನ ಮಾಡಬೇಕದವನಿ ಕರ್ಕೊಂಡು ಹೋಗಕ್ಕೆ. ನಡ್ಕೊಂಡೇ ಹೋಗ್ಬೇಕೆ ಗಾಡಿನ? ಯಾಕೆ ವಿಮಾನ ಬೇಡ್ವೆ? ವಿಮಾನನೇ ಕರೆಸ್ತೀನಿ ಬಾ ಇವಾಗ. ವಿಮಾನ ಕರೆಸ್ತಾಳಂತೆ. ನೆಟ್ಟಿಗೆ ಒಂದ್ ಎತ್ತಿನ ಗಾಡಿ ಕರ್ಸಕ್ಕಾಗಲ್ಲ, ವಿಮಾನ ಕರೆಸ್ತಾಳಂತೆ. ವಿಮಾನ ಅಂತ ವಿಮಾನ. ಅಂತೂ ಇಂತೂ ಲಸ್ಮಕಯ್ಯ, ನಿಮ್ಮವು ಅಡಿಕೆ ಗಿಡ ಇನ್ನೊಂದು 2 ವರ್ಷಕ್ಕೆ ಬಂದು ಬಿಡ್ತವೆ ಅನ್ಸುತ್ತಲ್ವೇ? ಇವು ನುಚ್ಚಿ ಎಷ್ಟು ದಿನ ತಾಳೇನೆ? ಇವು ಅದೇ ಸಾವುಕಾರ ಅಂತಾಗೆ ಹೊಲ ಬಿಡಿಸ್ಕೊಂಡವಲ್ಲ, ಅವಾಗ ಇಕ್ಕಿದ್ದು ಅವನ್ನ. ಈಗ ಗೊಬ್ಬರ ಗಿಬ್ಬರ ಹಾಕಿರೆ ಚೆನ್ನಾಗಿ ಬರ್ತವೆ. ಅಲ್ಲೇನೆ 1.5 ವರ್ಷ ಆತು, ಚೆನ್ನಾಗೈದವ. ಅಲ್ಲೇನೆ 2 ವರ್ಷನೇ ಆಗಕ್ ಬಂತೇನಮ್ಮ. ಅಲ್ಲೇನೆ ಎಲ್ಲಿ ಸೀಣೆ ಕಾಣ್ತಾ ಇಲ್ಲ? ಅಲ್ಲೆಲ್ಲೋ ಗುಡ್ಲು ತಕ್ಕ ಹೋಗಿರುತ್ತಯ್ಯಪ್ಪ. ಓ ಸಾಕಮ್ಮ ಬಂದ್ಬಿಟ್ಟ? ನಾನೆಲ್ಲಿ ಹಿಂದೆನೆ ಹುಡ್ಕೊಂಡು ಏನೋ ಅಂದೆ ಅಂದ್ಕೊಂಡಿದ್ದೆ. ನಮ್ಮಯ್ಯಪ್ಪ ಅಲ್ಲಿ ತಟ್ಟಿ ತರಕ್ ಹೋಗೈತೇನ, ತಾಂಬರುತ್ತೆ. ಅಲೆ ಒಂದ್ ತಟ್ಟಿನ ತುಂಬಿಕೈತೆ, ಒತ್ಕೊಂಡೋಗಿ ಅಲ್ಲಿ ಹಾಕ್ ಬರುವ. ಯಾಕೆ ನಾನೇ ಒತ್ಕೊಂಡು ಹೋಗ್ಬೇಕಾ? ಮೊದ್ಲು ನೀನೇ ಒತ್ಕೊಂಡೋಗಿ ಹಾಕ್ ಬರೋಗು. ಹಂಗೆ ತಟ್ಟಿ ತರ ತಕ್ಕ ನಾವಿಲ್ಲಿ ಕುಕ್ಕೊಂಡು ಸುಧಾರಿಸ್ಕೊಂತೀವಿ. ಈಗಿನ ಬಂದಿದ್ವಿ ನಡ್ಕೊಂಡು ಸುಸ್ತಾಗೈತೆ, ನೀನೇ ತಗೊಂಡೋಗಿ ಹಾಕ್ ಬರೋಗ್ ಹೋಗಿ. ಅವಣ್ಣ ಬಂದು ತಟ್ಟಿಗೆ ಇನ್ನೊಂದ್ ಸ್ವಲ್ಪ ತುಂಬಿ ಇನ್ನೊಂದ್ ತಟ್ಟಿಗೆ, ಅವಾಗ ನಾನೇ ಒತ್ಕೊಂಡು ಹೋಗ್ತೀನಿ. ಈಗ ನೀನ್ ತಕೊಂಡೋಗಿ ಹಾಕ್ ಬರೋಗು. ಯಾಕಮ್ಮ ಸಾಕಮ್ಮ, ಈ ಹೊಲ ನಂದು. ನಮ್ಮಯ್ಯ ಹೊಲದಕ್ಕೆ ಕೂಲಿ ಬಂದಿರೋದು ನೀನ್ ನನಗೆ ಹೇಳ್ಬೇಡ. ನಾನು ಹೇಳ್ದ ನೀನ್ ಕೆಲಸ ಮಾಡ್ಬೇಕಿಲ್ಲಿ. ಬಾ ಜಲ್ದಿ ಕೈ ಹಾಕಿ ಒತ್ಕೋ ಬಾ ತಲೆ ಮೇಕೆ. ಒರೆಸ್ತೀನಿ. ಗಂಗಿ ಹೋಗಯ್ಯಪ್ಪ, ನಮ್ಮಯ್ಯಪ್ಪ ಬಂದಿದ್ರಲ್ಲ ಗುಡ್ಲತಾಗೆ ಬರ್ಬೇಕು ಅಂತೆ. ಲಕ್ಷ್ಮಕ್ಕ ಹೇಳ್ತು ತಟ್ಟಿನೂ ತಗೊಂಡು ಇನ್ನೊಂದು 2 ಜಲ್ದಿ ಬರ್ಬೇಕಂತ ಅಂತಾನ. ಕರ್ದ್ ಬರೋಗ್ ಹೋಗಿ, ನಾನು ಸಾಕಮ್ಮ ಒರೆಸ್ತೀನಿ. ಸರಿ ಆಯ್ತು ಹೇಳು, ಕರ್ದ್ ಬರ್ತೀನಿ. ಒರ್ಸು ಹಿಡ್ಕಣಮ್ಮ ಸಾಕಮ್ಮ. ಬಿಗ್ಗೆ ಹಿಡ್ಕ, ಬಿಟ್ಗಿಟ್ಟಿ ಆಮೇಲೆ ಹಿಡ್ಕೊಂಡಿದ್ದೀನಿ ಬಿಡು. ಸರಿ ಹೋಗಿ ಹಾಕ್ ಬರೋಗು ಬುಡಕ್ಕೆ. ದನದ ಗೊಬ್ಬರನೇ ಆಗೈತೆ, ಚೆನ್ನಾಗೈತಿ. ಹೆಂಗಪ್ಪ ಒಂದ್ ಲೋಡು? ದುಡ್ಡೆಲ್ಲ ಇದಕ್ಕೆ ಹೊಲಕ್ಕೆ ಇಕ್ಕಂಗಾಗುತ್ತೆ. 1 ರೂಪಾಯಿ ಉಳಿಯಲ್ಲ. ಅಡಿಕೆ ಗಿಡ ಯಾವಾಗ ಬರ್ತಾವೋ ಫಸ್ಲಿಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.